ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿನ ಸದ್ಯಕ್ಕಂತೂ ಮಹಿಳೆಯರಿಗೆ ಹಣ ಬರೋದೇ ಇಲ್ಲ. ಯಾಕೆ ಬರಲ್ಲ, ಏನು ಸಮಸ್ಯೆ ಆಗಿದೆ, ಏನು ಅನ್ನುವಂಥದ್ದನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಅಂತೂ ಸದ್ಯಕ್ಕೆ ನಿಮಗೆ ಈ ತಿಂಗಳಲ್ಲಿ ಹಣ ಅಂತೂ ಬರೋದಿಲ್ಲ. ಈ ಹಿಂದೆ ಏನು ಹೇಳಿದ್ರು, ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ಬಿಟ್ಟು ಇದೇ ಫೆಬ್ರವರಿ 17ನೇ ತಾರೀಕು ಮತ್ತು 18ನೇ ತಾರೀಕು ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಹಣ ಜಮಾ ಆಗಿಲ್ಲ. 16ನೇ ತಾರೀಕಿನಿಂದಾನೇ ಶುರು ಮಾಡ್ತೀವಿ, ಹಣ ಬರುತ್ತೆ ಅಂದಿದ್ರು. ಈ ತಿಂಗಳಂತೂ ಸರಿಯಾಗಿ ಹಣನೇ ಬರ್ತಿಲ್ಲ. ಇತ್ತೀಚೆಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಿದ್ದಾರೆ ಅಂದರೆ, ಮೊದಲು ಸ್ನೇಹಿತರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಿಡುಗಡೆ ಆಗ್ತಿತ್ತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿಮ್ಮ ಖಾತೆಗಳಿಗೆ ಹಣ ಬಂದು ಜಮಾ ಆಗ್ತಿತ್ತು. ಕರೆಕ್ಟಾಗಿ ಓಕೆನಾ? ಈಗ ಏನು ಮಾಡ್ತಿದ್ದಾರೆ ಅಂದರೆ, ಮೊದಲು ಹಣಕಾಸು ಇಲಾಖೆಯಿಂದ ತಾಲೂಕು ಪಂಚಾಯಿತಿಗೆ ಬರುತ್ತಂತೆ, ಮತ್ತೆ ತಾಲೂಕು ಪಂಚಾಯಿತಿಯಿಂದ ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತಂತೆ, ಮತ್ತೆ ನಿಮ್ಮ ಖಾತೆಗೆ ಬರುತ್ತೆ. ಇದಿನ್ನು ಸಾಕಷ್ಟು ಪ್ರೋಸೆಸ್ ಲಾಂಗ್ ಆಯಿತು, ಕರೆಕ್ಟಾಗಿ ಹಣನ ಬರ್ತಿಲ್ಲ. ಈ ರೀತಿಯಾಗಿ ಮಾಡೋದ್ರಿಂದ ನೋಡಿ, ಈ ರೀತಿಯಾಗಿ ಚೇಂಜ್ ಮಾಡೋದ್ರಿಂದ ಮೊದಲೇ ಡೈರೆಕ್ಟಾಗಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಡೈರೆಕ್ಟ್ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಿತ್ತು. ಈಗ ಹಂಗಲ್ವಂತೆ, ಹಣಕಾಸು ಇಲಾಖೆಯಿಂದ ತಾಲೂಕು ಪಂಚಾಯಿತಿಗೆ ಹೋಗುತ್ತಂತೆ, ತಾಲೂಕು ಪಂಚಾಯಿತಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತಂತೆ, ಅಲ್ಲಿಂದ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತಂತೆ. ಯಾಕೆ ಈ ರೀತಿಯಾಗಿ ಒಂದು ಎಕ್ಸ್ಟ್ರಾ ಕೆಲಸ ಮಾಡ್ತಿದ್ದಾರೆ ಅನ್ನೋದಂತೂ ಗೊತ್ತೇ ಇಲ್ಲ. ಈಗ ಹೇಳ್ತೀನಿ, ಇರುವಂಥದ್ದು ಏನೆಂದರೆ, ಅವರು ತಾಲೂಕು ಪಂಚಾಯಿತಿಯಿಂದ ನಿಮ್ಮ ಹಣಕಾಸು ಇಲಾಖೆಗೆ ಹಣ ವರ್ಗಾವಣೆ ಆಗಿಲ್ಲಂತೆ, ಅದರಿಂದ ನಿಮಗೆ ಲೇಟ್ ಮಾಡ್ತಿದ್ದಾರಂತೆ. ಈ ರೀತಿಯಾಗಿ ಸರ್ಕಾರದವರು ಉತ್ತರ ಕೊಡ್ತಿದ್ದಾರೆ. ಇದರಿಂದ ಗೃಹಲಕ್ಷ್ಮಿ ಯೋಜನೆಯಂತೂ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಿಮ್ಮ ಹತ್ರ ಹಣನೇ ಇಲ್ಲ ಅಂದರೆ ಕೊಡಲ್ಲ ಅಂತ ಹೇಳ್ಬಿಡಿ. ಯಾಕೆ ಈ ರೀತಿಯಾಗಿ ತಿರುಗಿ ನಾಳೆ ಕೊಡ್ತೀವಿ ಇನ್ನೊಂದು ವಾರ ಬಿಟ್ಕೊಡ್ತೀವಿ, ಈ ರೀತಿಯಾಗಿ ನಾಟಕ ಯಾಕೆ ಮಾಡ್ತೀರಾ? ನಿಮ್ಮ ಹತ್ರ ಹಣ ಇಲ್ಲ ಅಂದರೆ ಈಗ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ಬಿಡಿ ಅಂತ ಜನರೆಲ್ಲ ಆಕ್ರೋಶನ ವ್ಯಕ್ತಪಡಿಸ್ತಿದ್ದಾರೆ. ಸ್ನೇಹಿತರೆ, ಈಗ ಜನರು ಹೇಳ್ತಾ ಇರುವಂಥದ್ದು, ಕರೆಕ್ಟಾಗಿ ನೀವು ಕೊಡೋದನ್ನು ಕರೆಕ್ಟಾಗಿ ಕೊಡಿ. ಮತ್ತು ಹಣಕಾಸು ಇಲಾಖೆಯಿಂದ ತಾಲೂಕು ಪಂಚಾಯತ್ಗೆ ಬರೋದಂತೆ, ತಾಲೂಕು ಪಂಚಾಯತಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರೋದಂತೆ. ಇವಾಗ ಅವರು ಹೇಳ್ತಾ ಇರುವುದು ಏನೆಂದರೆ, ಹಣ ಬಿಡುಗಡೆ ಆಗಿದೆ, ಇನ್ನು ತಾಲೂಕು ಪಂಚಾಯತಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿಲ್ಲ, ಅದರಿಂದ ನಿಮಗೆ ಹಣ ಜಮಾ ಮಾಡಿಲ್ಲ ಅಂತಿದ್ದಾರೆ. ಅದರಿಂದ ಮಹಿಳೆಯರಿಗಿಂತ ಸಾಕಷ್ಟು ಆಕ್ರೋಶನ ವ್ಯಕ್ತಪಡಿಸ್ತಿದ್ದಾರೆ. ನಿಮ್ಮ ಸರ್ಕಾರದ ಹತ್ರ ಹಣ ಇಲ್ಲ ಅಂತ ಕೊಡೋದು ಬಿಟ್ಬಿಡಿ, ನಾವು ಆರಾಮಾಗಿ ಇರ್ತೀವಿ. ನೀವೀಗ ಹಣ ಕೊಡ್ತೀವಿ ಅಂತ ನಾವು ಪ್ರತಿದಿನ ಹೋಗಿ ಅಕೌಂಟ್ ಚೆಕ್ ಮಾಡೋದು, ಯೂಟ್ಯೂಬಲ್ಲಿ ವಿಡಿಯೋಸ್ಗಳನ್ನ ನೋಡೋದು, ಈ ರೀತಿಯಾದ ತಲೆನೋವು ನಮಗೆ ಬೇಕಾಗಿಲ್ಲ. ನಿಮ್ಮ ಹತ್ರ ಹಣ ಇಲ್ಲ, ಹಣ ಕೊಡಲ್ಲ ಅಂತ ನೀವು ಡೈರೆಕ್ಟಾಗಿ ಹೇಳಿಬಿಟ್ರೆ ನಾವು ನಮ್ಮ ಕೆಲಸಗಳನ್ನ ನಾವು ನೋಡ್ಕೋತೀವಿ, ನಾವು ಕರೆಕ್ಟಾಗಿ ಕಾಯಲ್ಲ. ಅದು ಸಾಕಷ್ಟು ಜನ ಫಲಾನುಭವಿಗಳು ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರದವರು ಹೇಳ್ತಾ ಇರುವಂಥದ್ದು ಏನೆಂದರೆ, ನಾವು ಹಣ ಕೊಡ್ತೀವಿ, ಸರ್ಕಾರದವರೇ ಹಣ ಕೊಡ್ತಾರೆ ಅಂತ ಹೇಳಬೇಕಾದ್ರೆ ನೀವು ಯಾಕೆ ಭಯಪಡ್ತೀರಾ? ಅವರು ಕೊಡ್ತಾರೆ ಅಂತ ಹೇಳುತ್ತಿದ್ದಾರೆ, ವೇಟ್ ಮಾಡೋಣ. ನೀವು ಪ್ರತಿದಿನ ಈ ರೀತಿಯಾಗಿ ಅಕೌಂಟ್ ಎಲ್ಲ ಚೆಕ್ ಮಾಡೋದು ಏನು ಬೇಕಾಗಿಲ್ಲ. ನಿಮಗೆ ಹಣ ಬಂದಾಗ ನಾವು ವಿಡಿಯೋಸಲ್ಲಿ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿನ ಹಣ ಆದರೆ ಸರ್ಕಾರದವರ ಪ್ರಕಾರ ಮಾರ್ಚ್ ಮೊದಲನೇ ವಾರದಲ್ಲಿ ಹಣ ಜಮಾ ಮಾಡ್ತಾರಂತೆ. 4,000 ನೀವು ಮಾರ್ಚ್ ಮೊದಲನೇ ವಾರದವರೆಗೆ ವೇಟ್ ಮಾಡಬೇಕು. ಇನ್ನು ನಮಗೆ ಬೇರೆ ದಾರಿನೇ ಇಲ್ಲ. ಒಂದು, ಅವರು ಹಣ ನಿಲ್ಲಿಸ್ಬೇಕಂತ ಹೇಳಬೇಕು, ಇಲ್ಲ ಅಂದರೆ ಅವರು ಹಣ ಯಾವಾಗ ಕೊಡ್ತಾರೆ ಆವಾಗ ನಾವು ತೆಗೆದುಕೊಳ್ಬೇಕಾಗುತ್ತದೆ. ಸ್ನೇಹಿತರೆ, ಈ ರೀತಿಯಾದಂಥ ಪರಿಸ್ಥಿತಿ ಆದರೆ ಇದೆ. ಈಗ ಈ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು, ಗೃಹಲಕ್ಷ್ಮಿ ಹಣ ನಿಲ್ಲಿಸಬೇಕಾ ಬೇಡವಾ ಅಥವಾ ನಿಲ್ಲಿಸಬಾರ್ದಾ? ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಕೆಲವರಿಗೆ ಉಪಯೋಗ ಆಗ್ತಾ ಇರುವಂಥದ್ದು, ಕೆಲವರಿಗೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣನೇ ಬೇಡ, ಅವರು ಕರೆಕ್ಟಾಗಿ ಕೊಡಲ್ಲ ಅಂತಿದ್ದಾರೆ. ಅದರಿಂದ ನಿಮ್ಮ ಅಭಿಪ್ರಾಯಗಳನ್ನು ಏನು ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಗೃಹಲಕ್ಷ್ಮಿ ಯೋಜನೆಯ ಹಣ ಬೇಕಾ ಬೇಡವಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿ ಅಂತ ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ಸ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.